ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಕನ್ನಡ ಚಿತ್ರರಂಗದಲ್ಲಿ ಸದ್ದಿಲ್ಲದೆ ನಡೆದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಯೋಗದ ಬಗ್ಗೆ. ಅದೇ ಏಕಂ. ರಕ್ಷಿತ್ ಶೆಟ್ಟಿ ಅವರ ಪರಂವಾ ಸ್ಟುಡಿಯೋಸ್ ಪ್ರೆಸೆಂಟ್ ಮಾಡಿರೋ ಈ ಆಂಥಾಲಜಿ ಸರಣಿ ನೀವು ಇಲ್ಲಿಯವರೆಗೆ ನೋಡಿರೋ ಸೀರೀಸ್ಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಅಸಲಿಗೆ ಇದು ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕಂ ಅಂದ್ರೆ ಬರೀ ಒಂದು ಸೀರೀಸ್ ಅಲ್ಲ, ಇದೊಂದು ಸಪ್ತ ಕಥೆಗಳ ಸಂಗಮ. ಇಲ್ಲಿ ಒಟ್ಟು 7 ಬೇರೆ ಬೇರೆ ಕಥೆಗಳಿವೆ. ಪ್ರತಿಯೊಂದು ಕಥೆಯೂ ಕರಾವಳಿ ಕರ್ನಾಟಕದ ಜೀವನ, ಅಲ್ಲಿನ ಸಂಪ್ರದಾಯ ಮತ್ತು ಮನುಷ್ಯನ ವಿಚಿತ್ರ ಸ್ವಭಾವಗಳನ್ನ ಬಿಂಬಿಸುತ್ತೆ. ಇಲ್ಲಿ ಪ್ರಮುಖವಾಗಿ ಬಳಸಿರೋದು ಮ್ಯಾಜಿಕ್ ರಿಯಾಲಿಸಂ ಅನ್ನೋ ಕಾನ್ಸೆಪ್ಟ್ ಅನ್ನ. ಅಂದ್ರೆ ಇಲ್ಲಿ ವಾಸ್ತವದ ಜೊತೆಗೆ ಫ್ಯಾಂಟಸಿ ಕೂಡ ಬೆರ್ತಿರುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ, ಒಂದು ಕಥೆಯಲ್ಲಿ ಸಾವಿನ ಜೊತೆ ಸಂಭಾಷಣೆ ನಡೆದರೆ ಇನ್ನೊಂದರಲ್ಲಿ ವಿಚಿತ್ರ ಪ್ರಾಣಿಯ ಹುಡುಕಾಟ ನಡೆಯುತ್ತೆ. ಈ ವಿಭಿನ್ನ ಆಲೋಚನೆಯೇ ಈ ಸರಣಿಯ ಜೀವಾಳ. ಪ್ಲಸ್ ಪಾಯಿಂಟ್ಸ್: ಪ್ರಕಾಶ್ ರಾಜ್ ಮತ್ತು ರಾಜ್ ಬಿ ಶೆಟ್ಟಿಯವರ ಎಪಿಸೋಡ್ಗಳು ಈ ಸರಣಿಯ 2 ಕಣ್ಣುಗಳಿದ್ದಂತೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ತುಳುನಾಡಿನ ಭಾಷೆ, ದೈವಾರಾಧನೆ, ಅಲ್ಲಿನ ದಟ್ಟವಾದ ಕಾಡು ಮತ್ತು ಮಳೆ ಇವುಗಳನ್ನ ನೋಡಕ್ಕೆ 2 ಕಣ್ಣು ಸಾಲದು. ಸಿನಿಮ್ಯಾಟೋಗ್ರಾಫಿ ನಿಜಕ್ಕೂ ವರ್ಲ್ಡ್ ಕ್ಲಾಸ್ ಮಟ್ಟದಲ್ಲಿದೆ. ಕಮರ್ಷಿಯಲ್ ಲಾಭದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕಲೆಯನ್ನೇ ಮುಖ್ಯವಾಗಿಟ್ಟುಕೊಂಡು ಸಂದೀಪ್ ಪಿ.ಎಸ್. ಮತ್ತು ತಂಡ ಈ ಸರಣಿ ಮಾಡಿದ್ದಾರೆ. ಇಂತಹ ಪ್ರಯೋಗಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮೈನಸ್ ಪಾಯಿಂಟ್ಸ್: ಎಲ್ಲರಿಗೂ ಈ ಸರಣಿ ಇಷ್ಟ ಆಗತ್ತಾ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕೆಲವು ಕಥೆಗಳು ತುಂಬಾ ನಿಧಾನವಾಗಿ ಸಾಗ್ತವೆ. ನೀವು ಫಾಸ್ಟ್ ಪೇಸ್ಡ್ ಮಸಾಲಾ ಸೀರೀಸ್ ನೋಡಿ ಅಭ್ಯಾಸ ಇದ್ರೆ ಇದು ನಿಮಗೆ ತಾಳ್ಮೆ ಪರೀಕ್ಷಿಸಬಹುದು. ಕೆಲವು ಕಥೆಗಳ ಅಂತ್ಯ ನಿಮಗೆ ಗೊಂದಲ ಮೂಡಿಸಬಹುದು. ಏನಾಯ್ತು ಈಗ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಉಳಿಯಬಹುದು. ಇದು ಸಾಧಾರಣ ಪ್ರೇಕ್ಷಕರಿಗೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಅನಿಸಬಹುದು. ನೀವು ಸಿನಿಮಾ ಅನ್ನೋದನ್ನ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲದೆ ಒಂದು ಕಲೆ ಅಂತ ಭಾವಿಸೋರಾಗಿದ್ರೆ, ಅಥವಾ ನಿಮಗೆ ಕರಾವಳಿ ಸಂಸ್ಕೃತಿಯ ಬಗ್ಗೆ ಪ್ರೀತಿ ಇದ್ರೆ ಏಕಂ ಅನ್ನ ಖಂಡಿತ ಮಿಸ್ ಮಾಡಬೇಡಿ. ನೀವೀಗಾಗ್ಲೇ ಏಕಂ ನೋಡಿದ್ರೆ ನಿಮ್ಮ ಫೇವರಿಟ್ ಎಪಿಸೋಡ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಭಿನ್ನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.